ನಮಸ್ಕಾರ. ನಾನಿವತ್ತು ಕಟೋರಿ ಬ್ಲೌಸದ್ದು ಕಟ್ಟಿಂಗನ್ನು ಹಾಕಾಕತ್ತೀನಿ. ಭಾಳ ಸ್ಮಾಲ್ ಸೈಜ್ ರೀ ಇದು. ಸ್ಮಾಲ್ ಸೈಜ್ ಅನ್ನತ್ತ 36 ಇಂಚದ ಸುತ್ತಳತೆ ಬ್ಲೌಸ್ ಕಟ್ಟಿಂಗ್. ನಾ ಈ ಸಾಕಷ್ಟು ವಿಡಿಯೋಗಳನ್ನು ಕಟೋರಿ ಬ್ಲೌಸದನ್ನು ಹಾಕಾಕತ್ತೀನಿ. ಎಲ್ಲ ಬ್ಲೌಸ್ ಅಳತೆಗಳನ್ನು ಹಾಕಾಕತ್ತೀನಿ. ನನಗೆ ಯಾವ ಕಸ್ಟಮರ್ಸ್ದು ಬರ್ತಾವಲ್ಲ ಅವನ್ನೆಲ್ಲನೂ ನಾನು ಹಾಕಾಕತ್ತೀನಿ. ಇದು ನೋಡಿರಿ 36 ಇದೆ ಸುತ್ತಳತೆಯ ಬ್ಲೌಸು. ನೋಡಿರಿ ಫುಲ್ ಶೋಲ್ಡ್ರ್ 10 ಇಂಚ್ ಐತಿ, ಕೊರಳು 6 ಇಂಚ್ ಐತಿ, ಶೋಲ್ಡ್ರ್ ಆರ್ಮೋಲ್ 5.5 ಇಂಚ್ ಐತಿ, 5.5 ಇಂಚ್ ಐತಿ. ನೋಡಿರಿ ಎಲ್ಲ ರೆಡಿ. ಬ್ಲೌಸ್ ಉದ್ದ 12 ಇಂಚ್ ಐತಿ. ನೋಡಿರಿ ಈ ರೀತಿ ಬ್ಲೌಸ್ ಉದ್ದ 12 ಇಂಚ್ ಐತಿ. ಈ ಅಳತೆನ ತೊಗೊಂಡು ಕಟ್ ಮಾಡೋಣ ಬರ್ರಿ. ಈಗ ಈ ನೋಡಿರಿ ಬ್ಲೌಸ್ ಲೆಂತ್ 12 ಇಂಚ್ ಐತಿ, ಚೆಸ್ಟ್ 9 ಇಂಚ್ ಐತಿ, ಆರ್ಮೋಲ್ 5.5 ಇಂಚ್ ಐತಿ, 5.5 ಇಂಚ್ ಐತಿ. ಈಗ ಇದನ್ನು ಮೆಜರ್ಮೆಂಟ್ ತೊಗೊಂಡು ನಾನು ಬ್ಲೌಸನ್ನು ಕಟ್ ಮಾಡ್ತೀನಿ. ಇದ್ರದ್ದು ಕಟೋರಿ ಬ್ಲೌಸ್ ಇದೆ. ಇದ್ರದ್ದು ಕಟೋರಿ ಪೀಸ್ ಏನೈತಿ ನೋಡು ಸಣ್ಣದೈತಿ. ಎಷ್ಟು ಇದು ಸುತ್ತಳತೆ ಹೆಚ್ಚಿಗೆ ಐತಿ. ಇದ್ರದ್ದು ಕಟೋರಿ ಸೈಜ್ ಕಡಿಮೆ ಐತಿ. ನೋಡಿರಿ ಬ್ಲೌಸಿನ ಉದ್ದ 12 ಇಂಚ್. ನಾನು ಅಲ್ಲಿಂದ 1.5 ಇಂಚ್ 13.5 ಇಂಚ್ ತೊಗೊಂಡಿನಿ. ನೋಡಿರಿ 13.5 ಇಂಚ್ ಈ ಕಡೆ ಎರಡೂ ಕಡೆ ಹಾಕ್ಕೊಂಡು ನಾವು ಒಂದು ಸ್ಟ್ರೇಟ್ ಲೈನ್ ಸ್ಕೇಲ್ ತೊಗೊಂಡು ಹಾಕಬೇಕು. ಈ ರೀತಿ ಹಾಕಿದ್ರಂದ್ರೆ ನಿಮಗೆ ಕರೆಕ್ಟಾಗಿ ಬರ್ತೈತಿ. ಈಗ ನೋಡಿರಿ ಎದೆ ಸುತ್ತಳತೆ 9 ಇಂಚ್. 9 ಇಂಚಿಗೆ ಒಂದು ಮಾರ್ಕ್, ಅಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್. ಈ ರೀತಿ ಹಾಕ್ಕೊಂಡು ನಾವೇನು ಮಾಡೋದು ಅಲ್ಲಿನೂ ಸ್ಟ್ರೇಟ್ ಲೈನನ್ನು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಈಗ ನೋಡಿರಿ ನೆಕ್ ಪಾರ್ಟನ್ನು ತೋರಿಸಾತೀನಿ. ನೆಕ್ ಒಟ್ಟು ಅವ್ರ ಟೋಟಲ್ ಶೋಲ್ಡ್ರ್ 5 ಇಂಚ್ ಇತ್ತು. 5 ಇಂಚ್ ತೊಗೊಂಡಿನಿ. ನೆಕ್ 2 ಇಂಚು 3 ಇಂಚ್ ಶೋಲ್ಡ್ರ್ 2 ಇಂಚು 3 ಇಂಚು. ನೆಕ್ಸ್ಟ್ 5.5 ಇಂಚ್ ಆರ್ಮೋಲ್, 5.5 ಇಂಚ್ ಆರ್ಮೋಲ್. ಈ ರೀತಿಯಾಗಿ ಬಾಕ್ಸ್ ಹಾಕೋರಿ, ಅಂದರೆ ನಮ್ಗೆ ಕರೆಕ್ಟಾಗಿ ಮಾರ್ಕ್ ಹಾಕಕ್ಕೆ ಬರ್ತೈತಿ. ಇಲ್ಲಿಂದ 1/4 ಇಂಚು ಮತ್ತು 1/4 ಇಂಚು, 3/4 ಇಂಚಿಗೆ ಒಂದು, 1/4 ಇಂಚಿಗೆ ಒಂದು, ಅಲ್ಲಿಗೆ ಅರ್ಧಕ್ಕೆ ಒಂದು ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ 1/4 ಇಂಚು ಹೊರಗೆ ಬರಬೇಕು. ಯಾವುದೇ ಫ್ರಂಟ್ ಪಾರ್ಟಿಗೆ ಮಾಡಬೇಕಾದ್ರೆ, ಫ್ರಂಟ್ ಪಾರ್ಟ್ ಶೇಪ್ ಹಾಕ್ಬೇಕಾದ್ರೆ ಅಷ್ಟೇ ಹೊರಗೆ ಬರಬೇಕು ರೀ. ಬ್ಯಾಕ್ ಪಾರ್ಟ್ ಶೇಪ್ ಹಾಕಬೇಕಾದ್ರೆ ನಾವೇನು ಬಾಕ್ಸ್ ಹಾಕಿವಲ್ಲ ಅದು ಒಳಗೇ ಬರಬೇಕು. ನೋಡಿರಿ ಕಟೋರಿ ಬ್ಲೌಸನ್ನು ಈಸಿಯಾಗಿ ಹೊಲಿಬೋದು. ಏನಪ್ಪ ಇದು ಕಟೋರಿ ಬ್ಲೌಸ್ ಅಂದರೆ ಏನು ಎಷ್ಟು ಟಫ್ ಐತಲ್ಲಪ್ಪ, ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಬರೋಂಗಿಲ್ಲಪ್ಪ, ಹೆಂಗೆ ಹೊಲಿಯೋದು ಅಂತೇಳಿ ಒಬ್ಬರಿಗೆ ಸ್ವಲ್ಪ ಇದು ಅನಿಸಿರ್ತೈತಿ. ಏನೂ ಇಲ್ಲರಿ, ಆರಾಮಾಗಿ ಹೊಲಿಬೋದು. ನೋಡಿರಿ ನೆಕ್ ಲೆಂತನ್ನು 6 ಇಂಚ್ ಇತ್ತು ಅವ್ರದ್ದು. 6 ಇಂಚನ್ನ ತೊಗೊಂಡು ಅಲ್ಲೇ ಒಂದು ರೌಂಡ್ ಶೇಪನ್ನು ಮಾರ್ಕ್ ಹಾಕ್ಕೊಂಡಿನಿ. ಇದು ಕ್ರಾಸ್ ಬೆಲ್ಟ್ 3.5 ಇಂಚು 3 ಇಂಚ್ ಹಾಕಿ ಒಂದು ಬೋರ್ಡ್ ಶೇಪ್ ಆಗಿರುವಂಥ ಒಂದು ಶೇಪನ್ನು ಹಾಕೀನಿ. ಯಾವಾಗಲೂ ಕ್ರಾಸ್ ಬೆಲ್ಟಿಗೆ ಬೋರ್ಡ್ ಶೇಪ್ ಟೈಪ್ನ ಒಂದು ಶೇಪನ್ನು ಹಾಕಬೇಕು. ಅಂದ್ರೇನು ಕರೆಕ್ಟಾಗಿ ನಮಗೆ ಫಿಟ್ಟಿಂಗು ಶೇಪು ಸಿಗುತ್ತೆ. ನೋಡಿರಿ 5 ಇಂಚು ಕಟೋರಿ ಪೀಸನ್ನು ರೆಡಿ ಮಾಡಾಕತ್ತೀನಿ. 5 ಇಂಚು 2.5 ಇಂಚು ಅರ್ಧ ಇಂಚಿಗೆ ಇವು 3 ಪಾಯಿಂಟ್ ನೋಡಿರಿ. ಇಲ್ಲಿಂದ 2 ಇದು ಈ ರೀತಿ 3 ಪಾಯಿಂಟ್ಸನ್ನು ಈ ರೀತಿ ಕಟೋರಿ ಶೇಪ್ ಇರುತ್ತಲ್ಲ, ಇದು ನಮ್ಮದು ಓನ್ ಇದೆ. ಅಂದರೆ ನಾವು ಯಾವ ಟೈಪ್ ಶೇಪನ್ನು ಹಾಕ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ನಮ್ಮದು ಕರೆಕ್ಟಾಗಿ ನಾವು ಹಾಕುವಂಥ ಶೇಪನ್ನು ಕರೆಕ್ಟಾಗಿ ಹಿಂಗೆ ಹಾಕಿದ್ರಿ ಅಂದರೆ ಬರುತ್ತೆ. ಹಿಂಗೆ ಸ್ಟ್ರೇಟ್ ಲೈನ್ ಹಾಕ್ದಂಗೆ ಹಾಕಕ್ಕೆ ಬರೋಂಗಿಲ್ಲ ರೀ. ನಾವಲ್ಲಿರುವಂಥ ಒಂದು ಕರೆಕ್ಟಾಗಿ ಶೇಪ್ ಬರುವಂಗೆ ಒಂದು ಡಿಸೈನನ್ನು ಕರೆಕ್ಟಾಗಿ ಕಟೋರಿ ಶೇಪಾಗಿ ನಾವು ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ಶೇಪನ್ನು ಹಾಕಿರಿ. ಡಾಟ್ಸ್ ಇರ್ತಾವೆ, ಡಾಟ್ಸನ್ನು ಅಟ್ಯಾಚ್ ಮಾಡ್ಕೋತ ಶೇಪ್ ಕರೆಕ್ಟಾಗಿ ಬರುವಂಗೆ ನೋಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಅದೇನು ನಾವು ಅಂದರೆ ಇನ್ನು ಅಜಮಾಸ್ ಹಾಕೋದಿರಂಗಿಲ್ಲ ರೀ. ಮೆಜರ್ಮೆಂಟ್ ತೊಗೋರಿ, ಆದರೆ ಶೇಪನ್ನು ಏನೈತೆ ನೋಡು ಕರೆಕ್ಟಾಗಿ ಹಾಕಿರಿ. ನೋಡಿರಿ ಈ ಕ್ರಾಸ್ ಬೆಲ್ಟನ್ನು ತೆಗೀರಿ. ಎಲ್ಲ ಎಕ್ಸ್ಟ್ರಾ ನಾನು ಆರ್ಮೋಲನ್ನು ತೆಗೆದೆ. ನೆಕ್ಸ್ಟ್ ಇದನ್ನು ತೆಗಿಯೋದು. ಈಗ ನೆಕ್ ಪೀಸನ್ನು ಅಷ್ಟು ತೆಗೆದು ಈಗ ನಮಗೆ ಕ್ರಾಸ್ ಪೀಸ್ ಮತ್ತು ಕಟೋರಿ ಪೀಸ್ ಎರಡೂ ಸಿಗ್ತೈತಿ. ನೋಡಿರಿ ಈಗ ಈ ರೀತಿಯಾಗಿ ಕ್ರಾಸ್ ಪೀಸ್ ಕಟೋರಿ ಪೀಸ್ ಎರಡನ್ನು ತೆಗೆದೆ. ಈ ರೀತಿ ಆಯಿತು. ಈ ಬ್ಯಾಕ್ ಪಾರ್ಟ್ ಒಳಗೆ ಏನೇನು ಅಂತಂದ್ರೆ ಅವ್ರದ್ದು ವೇಸ್ಟ್ 12 ಇಂಚ್ ಐತಿ. ಅಂದರೆ ಅರ್ಧ 6 ಇಂಚು 1 ಇಂಚ್ ಇದು ಡಾಚಿಗೆ ಮತ್ತು 1.5 ಇಂಚು ಫಿಟ್ಟಿಂಗಿಗೆ. ಈ ರೀತಿಯಾಗಿ ನಾವು ಅದರದ್ದು 2 ಲೈನ್ ಈ ರೀತಿ ಫಿಟ್ಟಿಂಗ್ ಲೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈಗ ನೋಡಿರಿ ಅವ್ರದ್ದು ಇದು ಎಷ್ಟೈತಪ್ಪ ನೆಕ್ ಅಂತಂದ್ರೆ ನಾವು ಹೆಂಗೆ ತೊಗೋಬೇಕಂದ್ರೆ ಈ ರೀತಿ ಅವ್ರ ಬ್ಲೌಸ್ ಏನಿರ್ತಲ್ಲ ಅಲ್ಲೇ ಮೇಲೆ ಅರ್ಧ ಇಂಚು ತೆಳಗೆ ಎರಡೂ ಕಡೆ 1/4 ಇಂಚ್ ಹೆಚ್ಚಿ ಮೇಲೆ ತೊಗೋಬೇಕು. ತೆಳಗೂ 1/4 ಇಂಚ್ ಹೆಚ್ಚಿಗೆ ಬಿಡಬೇಕು. ಬಿಟ್ಟು ಅಂದರೆ ನಮ್ಗೆ ಸ್ಟಿಚಿಂಗ್ ಒಳಗೆ ಹೋಗುತ್ತಲ್ಲ ರೀ, ಅದ್ರ ಸಂಬಂಧ ಬಿಟ್ಟು ಈ ರೀತಿಯಾಗಿ ಅಲ್ಲಿ ಮೇಲೆ 2 ಇಂಚು ತೆಳಗೆ ನೆಕ್ಕಿಂದ 2.5 ಇಂಚ್ ತೊಗೋಬೇಕು. ಅಂದರೆ ನಮಗೆ ರೌಂಡ್ ಶೇಪ್ ಕರೆಕ್ಟಾಗಿ ಬರ್ತೈತಿ. ಈ ರೀತಿಯಾಗಿ ರೌಂಡ್ ಶೇಪ್ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಪಾರ್ಟದ್ದೆಲ್ಲ
ಮಾಡೋದು ಸೆಟ್ಟಿಂಗ್ ಮುಗೀತು. ಇಷ್ಟು ಮಾಡಿದರೆ ಬ್ಯಾಕ್ ಪಾರ್ಟದ್ದು ಎಲ್ಲ ಕೆಲಸ ಮುಗೀತು. ಬ್ಯಾಕ್ ಪಾರ್ಟ್ ಎಲ್ಲ ಬ್ಲೌಸಿಗೂ ಸೇಮ್ ಬರುತ್ತೆ ರೀ. ಫ್ರಂಟ್ ಪಾರ್ಟಲ್ಲಿ ನಾವೇನು ಕಟೋರಿ, ಪ್ರಿನ್ಸ್ ಕಟ್, ನಾರ್ಮಲ್ ಬ್ಲೌಸ್ ಚೇಂಜಸ್ ಇರ್ತಾವೆ. ನಿಮ್ಗೆ ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ, ನಾನು ಅದನ್ನು ಹೇಳ್ತೀನಂತ. ಅದನ್ನು ವಿಡಿಯೋ ಮಾಡಾದರೂ ಹಾಕ್ತೀನಿ, ಇಲ್ಲ ಕಮೆಂಟ್ ಮುಖಾಂತರ ಹೇಳ್ತೀನಿ. ಏನಾದರೂ ಒಟ್ಟು ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ನೋಡಿರಿ, ಇದನ್ನು ಕಟೋರಿಯಿಂದ ಇದು 1/4 ಇಂಚು, ಇಲ್ಲಿ 1/4 ಇಂಚು ಈ ರೀತಿಯಾಗಿ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಅಲ್ಲಿ ಸ್ಟ್ರೇಟ್ ಲೈನ್, ಸ್ವಲ್ಪ ಅಲ್ಲಿಂದ ಅಲ್ಲಿ ಏನು ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಬೇಕು. ನೋಡಿರಿ ಕರೆಕ್ಟ್ ಎಷ್ಟು ಬಂತು. ನಾವು ಏನೋ ಅದು ಎಷ್ಟು ಬಂತು ಅಂತ ನಾವು ಡಿವೈಡ್ ಮಾಡೋಕ್ಕಿಂತ ಟೇಪನ್ನು ಕರೆಕ್ಟಾಗಿ ಅರ್ಧ ಫೋಲ್ಡ್ ಮಾಡಿ ನಾವು ಮಾಡಿ ಅಲ್ಲೊಂದು ಮಾರ್ಕ್ ಹಾಕ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ಸಿಗ್ತೈತೆ. ಅಲ್ಲಿಂದ 1.5 ಇಂಚ್ ತೆಳಗೆ ತೊಗೋಬೇಕು. ಆ 3 ಪಾಯಿಂಟನ್ನು ಜಾಯಿಂಟ್ ಮಾಡ್ಕೋಬೇಕು. ಆ ಕಡೆ ಒಂದು ಪಾಯಿಂಟ್ ಬಂದೈತೆ, ಅದು ಸೆಂಟ್ರ್ ಪಾಯಿಂಟ್, ಈ ಕಡೆ ಪಾಯಿಂಟ್, 3 ಪಾಯಿಂಟನ್ನು ಏನು ಮಾಡಬೇಕು, ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಇಷ್ಟಾಯಿತು. ನೆಕ್ಸ್ಟ್ ಇಲ್ಲಿ 1/4 ಇಂಚು ಈ ಕಡೆ ಎಕ್ಸ್ಟ್ರಾ ಇದು ಏನು ಶೇಪ್ ಐತಲ್ಲ ಅಲ್ಲಿ ಅರ್ಧ ಇಂಚು ಈ ರೀತಿಯಾಗಿ ಶೇಪ್ ಅದು ಮ್ಯಾಲೆ ಏನೂ ಮಾಡಬಾರ್ದು. ನಾ ಎಲ್ಲಿ ಎಷ್ಟು ಹೇಳಿನಲ್ಲ ಅಷ್ಟು ತೊಗೊಂಡು ಮಾಡಿರಿ, ಕರೆಕ್ಟಾಗಿ ನಿಮಗೆ ಕಟೋರಿ ಶೇಪ್, ಕಟೋರಿ ಪೀಸ್ ಕರೆಕ್ಟಾಗಿ ಸಿಗ್ತೈತಿ. ನೋಡಿರಿ, ಇದು ನಮ್ಮದು ಓನ್ ಡ್ರಾಯಿಂಗ್. ಯಾವುದು ಡಾಟ್ಸನ್ನು ಸೇರಿಸೋದು, ಸ್ಟ್ರೇಟ್ ಲೈನ್ ಹಾಕೋದಿಲ್ಲ. ಜಸ್ಟ್ ಕಟೋರಿ ಶೇಪ್ ಬರುವಂಗೆ ನಾವೇನು ಮಾಡಬೇಕು, ಶೇಪ್ ಕರೆಕ್ಟಾಗಿ ಹಾಕಬೇಕು. ಈ ರೀತಿ ಕಟೋರಿ ಪೀಸ್ ರೆಡಿ ಐತೆ. ಯಾಕಂದ್ರೆ ಇದು ಸ್ಮಾಲ್ ಸೈಜ್ ಕಟೋರಿ ಐತಿ, ಹೀಗಾಗಿ ಇಷ್ಟು ಎಕ್ಸ್ಟೆನ್ಷನ್ ಬರುತ್ತೆ. ನೋಡಿರಿ, ಇಲ್ಲಿ ನೋಡಿರಿ, ಎರಡೂ ಕಡೆನೂ ಸೇಮ್ ಬರಬೇಕು ರೀ. ಇದು ಮೆಜರ್ಮೆಂಟ್ ಒಂದು ಕಡೆ 4 ಬಂದೈತಿ, ಒಂದು ಕಡೆ 4 ಇಂಚ್ ಬಂದೈತಿ. ಈ ಕಡೆ ಹೆಚ್ಚಿಗೆ ಬಂದಿರ್ತೈತಲ್ಲ ಆ ಕಡೆ ನಾವು 1/4 ಇಂಚ್ ಹೋಗ್ಬೇಕು. ಈ ಕಡೆ ಹೆಚ್ಚಿಗೆ ಬಂದಿರ್ತೈತಲ್ಲ 4 ಬಂದಿತ್ತು, ಆ ಕಡೆ ಈ ಕಡೆ 4 ಇಂಚ್ ಬಂದಿತ್ತು. ಆ ಕಡೆ ಹೆಚ್ಚು ಬಂದೈತಲ್ಲ ನಾನು ಸ್ವಲ್ಪ ಲೈನನ್ನು, ಸೆಂಟ್ರ್ ಲೈನನ್ನು ಆ ಕಡೆ ಹಾಕ್ಕೊಂಡೆ. ಈಗ ನೋಡಿರಿ, ಎರಡೂ ಕಡೆ 4.25 ಇಂಚ್ ಬಂತು. ನೋಡಿರಿ, ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿನೇ ನೀವು ಬ್ಲೌಸನ್ನು, ಕಟೋರಿ ಪೀಸನ್ನು ಕಟ್ ಮಾಡಿರಿ. ಅಂದ್ರೆ ನಮಗೆ ಕಟೋರಿ ಇದು ಪೀಸ್ ಕರೆಕ್ಟಾಗಿ ಬರುತ್ತೆ. ಡಾಚ್ ಹಿಡಿತೀವಲ್ಲ ರೀ, ಅಲ್ಲಿ ಕರೆಕ್ಟಾಗಿ ಬರ್ತೈತಿ. ಅದಕ್ಕೆ ಇದನ್ನು ಈ ರೀತಿಯಾಗಿ ನೀವು ಟ್ರೈ ಮಾಡಿರಿ. ಕಟೋರಿ ಒಳಗೆ ಇಷ್ಟೇ ಒಂದಿಷ್ಟು ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನನ್ನ ಮಗಳು ಬಂದು ಒಂದು ಸ್ವಲ್ಪ ಇದನ್ನು ಮಾಡೋಕ್ಕೋದಿಲ್ಲ, ಇದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾಳೆ. ಆಕೆ ನಾವು ಮಾತಾಡ್ತಾಳೆ, ಎಕ್ಸ್ಪ್ಲೇನ್ ಮಾಡೋಕೆ ಹೋಗಿದ್ಲು. ನೋಡಿ, ಇದೆಲ್ಲ ಬಟ್ಟೆನ ಈ ರೀತಿ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟನ್ನು, ಫ್ರಂಟ್ ಪಾರ್ಟನ್ನು, ಕಟೋರಿ ಪೀಸನ್ನು ಕಟ್ ಮಾಡ್ಕೋಬೇಕು. ನೋಡಿ, ಬ್ಯಾಕ್ ಪಾರ್ಟನ್ನು ಅಂದರೆ ಇದು ಬಟ್ಟೆ ಮೇಲೆ ನಾವೆಲ್ಲ ಪಾರ್ಟ್ಸನ್ನು ಅಡ್ಜಸ್ಟ್ ಮಾಡೋದೂ ಒಂದು ಟ್ರಿಕ್ಸ್ ಐತ್ರಿ. ಈ ರೀತಿಯಾಗಿ ನಾವು ಒಳ್ಳೆ ಬಟ್ಟೆ ಪ್ಲೇನ್ ಇತ್ತಪ್ಪ ಅಂದರೆ ಯಾವುದೂ ಏನೂ ಬಟ್ಟೆಗಳನ್ನ ಇಟ್ಕೊಳ್ಳೋದು ಇದು ಇರೋದಿಲ್ಲ. ನಾವು ಹಿಂಗೆ ಇಟ್ಕೋಬೇಕು, ಹಂಗೆ ಇಟ್ಕೋಬೇಕಂತ ಏನು ಇರೋದಿಲ್ಲ. ಇವು ಡಿಸೈನ್ಸ್ ಇದ್ದು ಅಂದ್ರೆ ಒಂದು ಸ್ವಲ್ಪ ಎಲ್ಲ ರೂಲ್ಸ್ಗಳನ್ನು ಕರೆಕ್ಟಾಗಿ ನೋಡಿಕೊಂಡು ಫಾಲೋ ಮಾಡಬೇಕಾಗ್ತೈತಿ. ನೋಡಿ, ಫ್ರಂಟ್ ಪಾರ್ಟ್ ಒಳಗೆ ಕ್ರಾಸ್ ಪೀಸನ್ನು ಇಟ್ಕೊಂಡಿನಿ, ಬ್ಯಾಕ್ ಪಾರ್ಟ್ ಇಟ್ಕೊಂಡಿನಿ, ಕಟೋರಿ ಪೀಸ್ ಇಟ್ಕೊಂಡಿನಿ. ಇಟ್ಕೊಂಡು ಕಟ್ ಮಾಡಿ ತೆಗೀರಿ. ಇದು ಜಸ್ಟ್ ಏನು ಮಾಡಿನಲ್ಲ ಇದನ್ನು ಮಾಡೀನಿ. ಕ್ರಾಸ್ ಪೀಸ್ ಒಳಗೆ ಅರ್ಧ ಇಂಚ್ ತೆಳಗಡೆ ಏನೈತಲ್ಲ ರೀ, ಅಲ್ಲೇ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ರಿ. ನಾನು ತೋರಿಸ್ತೀನಿ ನೋಡಿರಿ. ಈಗ ಮಾರ್ಕ್ ಹಾಕಿ ಸೇಮ್ ಕಟ್ ಏನು ಬ್ಯಾಕ್ ಪಾರ್ಟ್ ತೆಗ್ದೀವಲ್ಲ ಅದು ಸೇಮ್, ಏನೂ ಚೇಂಜಸ್ ಇಲ್ಲ. ನೆಕ್ಸ್ಟ್ ಕ್ರಾಸ್ ಪೀಸ್ನು ಏನೂ ಚೇಂಜಸ್ ಇಲ್ಲ. ಜಸ್ಟ್ ಇಲ್ಲಿ ನೋಡಿರಿ, ನಾನು ಏನು ಹಾಕತ್ತೀನಿಲ್ಲ ಅಲ್ಲಿ ಏನೈತೆ ನೋಡಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ತೋರಿಸ್ತೀನಿ ರೀ ನಿಮಗೆ. ನೋಡಿರಿ, ಈ ರೀತಿಯಾಗಿ ನಾವು ಏನು ಮಾಡಬೇಕು, ಕರೆಕ್ಟಾಗಿ ವಿತ್ ಮಾರ್ಕ್ ಹಾಕಬೇಕು. ನೋಡಿರಿ, ಅಲ್ಲಿಂದ ತೋರಿಸ್ತೀನಿ ನೋಡಿರಿ. ಈಗ ಅಲ್ಲಿಂದ ಅರ್ಧ ಇಂಚ್ ಅಷ್ಟು ಅಲ್ಲಷ್ಟೇ ರೀ, ಮತ್ತು ಎಲ್ಲಿ ಈ ಕಡೆ ಹೆಚ್ಚಿಗೆ ತೊಗೋಬೇಡ್ರಿ. ಇಷ್ಟು ಅರ್ಧ ಇಂಚ್ ಹೆಚ್ಚಿಗೆ ತೊಗೊಂಡ್ರೆ ಮುಗೀತು. ಬಟ್ಟೆ ಒಳಗೆ ಇಷ್ಟು ಚೇಂಜಸ್ ಮಾಡೋದಿರ್ತೈತಿ. ಇಷ್ಟು ಮಾಡಬೇಕು. ಇಷ್ಟು ಮಾಡಿ ಕಟ್ ಮಾಡಿ ತೆಗೆದ್ರೆ ಅಂದರೆ ಕಟೋರಿ ಪೀಸನ್ನು ಹೆಂಗೆ ಇಡೋದು ತೋರಿಸಾತೀನಿ ನೋಡಿರಿ. ಕಟೋರಿ ಪೀಸ್ ಯಾವಾಗಲೂ ನಮಗೇನು ಸ್ಟ್ರೇಟ್ ಲೈನ್ ಇರುತ್ತೆ ನೋಡಿರಿ, ಉಕ್ಕಿನ ಪಟ್ಟಿ ಮಾಡುವಲ್ಲಿ ಅದು ಕ್ರಾಸ್ ಆಗಿರ್ಬೇಕು. ಅದನ್ನು ನೀವು ಕರೆಕ್ಟಾಗಿ ಒಂದು ಲೆಕ್ಕ ಇಟ್ಕೋರಿ. ಅಂದರೆ ನಿಮ್ಮ ಕ್ರಾಸ್ ಹೆಂಗೆ ಇಡ್ಬೋದು ಅಂತೇಳಿ ಒಬ್ಬೊಬ್ಬರಿಗೆ ಸ್ಟಾರ್ಟಿಂಗ್ ಬಿಗ್ನರ್ಸ್ ಇದ್ದವರಿಗೆ ಕನ್ಫ್ಯೂಸ್ ಆಗ್ತಿರ್ತೈತಿ. ಅದಕ್ಕೆ ನಾವು ಏನು ಮಾಡಬೇಕು, ಅದು ಏನಿರಬೇಕು, ಕ್ರಾಸ್ ಹಂಗಿರ್ಬೇಕು. ನೋಡಿರಿ, ಸ್ಟ್ರೇಟಾಗಿ ಐತೆ ನೋಡಿರಿ, ಇಲ್ಲಿ ನಮಗೆ ಕ್ರಾಸ್ ಹಂಗೆ ಐತಿ. ಅದು ಕ್ರಾಸ್ ಆಗಂತಂದ್ರೆ ನಮ್ಮ ಕಟೋರಿ ಪೀಸ್ ಕ್ರಾಸಾಗೆ ಸಿಗ್ತೈತಿ. ಅದು ಒಂದು ನಿಮಗೆ ಲೆಕ್ಕ, ಅಂದ್ರೆ ಹಿಂಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅನ್ನೋದು ಒಂದು ನಿಮಗೂ ಕನ್ಫರ್ಮ್ ಇರ್ತೈತಿ. ಕರೆಕ್ಟು ಆಗ್ತೈತಿ, ಏನೂ ಮಿಸ್ಟೇಕ್ ಆಗೋ ಚಾನ್ಸಸ್ ಇರೋಂಗಿಲ್ಲ. ಇದಾದಮೇಲೆ ನಾನೀಗ ಸ್ಲೀವ್ ಪಾರ್ಟನ್ನು ಕಟ್ ಮಾಡ್ತೀನಿ. ಸ್ಲೀವ್, ಲೈನಿಂಗು, ಮೇನ್ ಫ್ಯಾಬ್ರಿಕನ್ನು ಎರಡೂ ಇಟ್ಕೊಂಡಿನಿ. ಸೇಮ್ ಅವ್ರದ್ದೇನು ಬ್ಲೌಸ್ ಫಿಟ್ಟಿಂಗ್ ಐತಿ, ಬ್ಲೌಸ್ ಐತಲ್ಲ ಅವ್ರು ಅಷ್ಟೇ ಲೆಂತ್ ಇರಲಿ ಅಂದಿದ್ರು. ಶಾರ್ಟ್ ಸ್ಲೀವ್ ಐತಿದ್ದೆ. ಶಾರ್ಟ್ ಸ್ಲೀವ್ ಅನ್ನೋದು ಆ್ಯಸ್ ಇಟ್ ಈಸ್ ಇಟ್ಕೊಂಡು ಅವ್ರದ್ದು ಎಷ್ಟು ಇದೈತಲ್ಲ ಆರ್ಮೋಲ್ ರೌಂಡು 7 ಇಂಚ್ ಇತ್ತು ಅವ್ರದ್ದು. ಅದು 7 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಳಕತ್ತೀನಿ. ಈಗ ಈ ರೀತಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಶೇಪನ್ನು, ಇದು ಶೇಪ್ ಮಾತ್ರ ನಾವು ಆಗಾಗ ಕಲಿಬೇಕ್ರಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಜಸ್ಟ್ ಸ್ಕೆಚ್ ಪೆನ್ ತೊಗೊಂಡು ಪೇಪರ್ ಮೇಲೆ
ಪ್ರಾಕ್ಟೀಸ್ ಮಾಡ್ಕೋತ ಹೋದ್ರಂದ್ರೆ ಕರೆಕ್ಟಾಗಿ ಬರ್ತೈತಿ. ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿರಿ ಫಸ್ಟ್, ಆಮೇಲೆ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡೋಕೆ ಬರ್ತೈತೆ. ನೋಡಿರಿ ನಾನು ತೆಗೆದೆ. ಈಗ ಫ್ರಂಟ್ ಪಾರ್ಟನ್ನು ಇದರೊಳಗೆ ಕಟ್ ಮಾಡಿ ತೆಗಿಯಾಕತ್ತೀನಿ. ಆ್ಯಕ್ಚುಲಿ ನಾನು ಫ್ರಂಟ್ ಪಾರ್ಟನ್ನು ತೆಗೆದಿರೋದಿಲ್ಲ ಯಾವ ಬ್ಲೌಸ್ ಒಳಗೂ, ಎಲ್ಲ ರೆಡಿ ಆದಮೇಲೆ ಮಾಡಿರ್ತೀನಿ. ಇದು ಶಾರ್ಟ್ ಸ್ಲೀವ್ ಇತ್ತು, ಎಕರೋಟಾಗಿ ಬರ್ತಾವ್ರಿ ಇವು ಶಾರ್ಟ್ ಸ್ಲೀವು. ಅವು ಲಾಂಗ್ ಸ್ಲೀವ್ ಒಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾವೆ ಅಂತೇಳಿ ನಾನು ನೋಡಿರಿ ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗಲಿಕ್ಕೆ ನಾವು ಕಚ್ ಹಾಕ್ಕೋಬೇಕು. ಆ ರೀತಿ ಕಚ್ ಹಾಕ್ಕೊಳ್ಳೋದ್ರಿಂದ ನಮಗೆ ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗ್ತೈತಿ. ಅದು ಅಲ್ಲ ಮತ್ತು ನಾನು ಮಾರ್ಕರ್ಲಿಂದ ಮಾರ್ಕ್ ಹಾಕ್ಕೊಂಡೆ. ನಮಗೆ ಲೈನಿಂಗ್ ಫ್ಯಾಬ್ರಿಕನ್ನು ಸ್ವಲ್ಪ ಕಡಿಮೆ ಬಿದ್ದಿತ್ತು, ಅದನ್ನು ಸಹ ನೈಲಿ ಮಾಡಿದೆ. ಕಟ್ ಮಾಡಿ ಅದಕ್ಕೆ ಇದು ಒಂದು ಗುಂಪಿನನ್ನು ಹಾಕ್ಕೊಂಡು ಇಟ್ಕೊಂಡೆ. ಈ ಕ್ರಾಸ್ ಬೆಲ್ಟ್ ಒಂದು ಉಳಿದೈತೆ ರೀ, 3.5 ಇಂಚ್ 3 ಇಂಚ್ ಸೇಮ್. ಇನ್ನಿಲ್ಲ, ನೀವು ಇದ್ರ ಬದಲೇ ನಾ ಇದನ್ನು ಇಷ್ಟೇ ನಮಗೆ ಇದು ಪ್ರಾಕ್ಟೀಸ್ ಐತಂತೆ ನಾ ಜಸ್ಟ್ ಇದನ್ನು ಹಿಟ್ಟು ಮಾರ್ಕ್ ಹಾಕಿಬಿಡ್ತೀನಿ. ನೀವೇನು ಮಾಡಿರಿ, ಅದೇನು ನಿಮಗೆ ಪೇಪರ್ ಕಟ್ಟಿಂಗ್ ಮಾಡೋದು ಒಂದು ಬಂದಿರ್ತೈತಲ್ಲ ಅದನ್ನು ಇಟ್ಟು ಕರೆಕ್ಟಾಗಿ ಇಟ್ಟು ಶೇಪ್ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿರಿ. ಅದು ಆದರೂ ನಡಿತೈತಿ. ಯಾಕೆ ಅದನ್ನು ಮಾಡಲಿಲ್ಲ ಇವರು ಅಂತೇಳಿ ನಿಮ್ಗೆ ಅನಿಸಿರ್ಬೋದು. ನಮ್ಗೆ ಇದೊಂದು ಸ್ವಲ್ಪ ಇದೇ ರೀತಿ ಪ್ರಾಕ್ಟೀಸ್ ಐತ್ರಿ, ಈಗ ತೋರಿಸೀನಿ. ಹಂಗೂ ಮಾಡಿರಿ, ಜಸ್ಟ್ ಪೇಪರನ್ನು ಇಟ್ಟು ಶೇಪ್ ಅದನ್ನು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ತೀವಿ. ನೋಡಿ ಎಲ್ಲ ಪೀಸನ್ನು ಕಟ್ ಮಾಡೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.